ಮಹತ್ವಪೂರ್ಣವಾದ ವಿಚಾರ SIRದು. ರಾಜ್ಯದ ಚುನಾವಣಾ ಆಯುಕ್ತರು ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿರುವಂಥ BLOಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಶಿವಮೊಗ್ಗದಲ್ಲಂತೂ BLOಗಳಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಅವರ ಶಕ್ತಿ ಮೀರಿ ಅವರು ಪ್ರಯತ್ನ ನಡೆಸಿದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ಅಲ್ಲಿ ನಮ್ಮ ರಾಷ್ಟ್ರಭಕ್ತ ಬಳಗದ ಪ್ರಮುಖರನ್ನ, ವಿಶೇಷವಾಗಿ ಶುಭಮಂಗಳ ಕಲ್ಯಾಣ ಮಂದಿರದ ಭಾಗದಲ್ಲಿ ಶ್ರೀಕಾಂತ್ ಮತ್ತು ಅವ್ರ ತಂಡ, ಕುಬೇರಪ್ಪನವರೆಲ್ಲರೂ ಕೂಡ ಅಲ್ಲೇ ಇದ್ದು BLOಗಳಿಗೂ ಅನುಕೂಲ ಆಗೋ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ದಾರೆ. ನಮಗೆ ಬಂದಿರೋಂಥ ಸುದ್ದಿ ಪ್ರಕಾರ ಶಿವಮೊಗ್ಗ ನಗರದ್ದು ಹತ್ತತ್ರ 48,000 ಮತದಾರದು ಡಿಲೀಟ್ ಆಗಂಥ ಅವಕಾಶ ಜಾಸ್ತಿ. ಅದರಲ್ಲಿ ಸತ್ತೋರು ಇರ್ಬೋದು, ಅದನ್ನು ಊರು ಬಿಟ್ಟೋರು ಇರ್ಬೋದು, 2-3 ಕೈ ಇರೋಂಥದ್ದು ಇರ್ಬೋದು. ಇಷ್ಟೆಲ್ಲ ಇದ್ದು 48,000ಕ್ಕೂ ಕೂಡ ಹೆಚ್ಚಿಗೆ ಬಿಟ್ಟು ಹೋಗ್ತಾ ಇದೆ. ಏನು ಅರ್ಜಿ ಇವತ್ತು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ, ಆ ಕೊಟ್ಟಿರೋಂಥ ಅರ್ಜಿಗಳಲ್ಲಿ ಫಾರಮ್ಗೆ ಬರೀ ಸಿಗ್ನೇಚರ್ ಮಾತ್ರ ಮಾಡಿಕೊಟ್ಟಿದ್ದಾರೆ, ಅದು ಅಕ್ಸೆಪ್ಟೆಡ್. ಆದರೆ ಈಗ ಬತ್ತವರೆಲ್ರಿಗೂ ನೋಟಿಸ್ ಕೊಡ್ತಾರೆ, ಬರೀ ಫಾರಮ್ ಕೊಟ್ಟಿರೋರಿಗೆ. ಮತ್ತು ಎಲ್ಲಿ ತಪ್ಪಾಗಿರುತ್ತೆ ಫಾರಮ್ ಭರ್ತಿ ಮಾಡಿದ್ರೆ ಅವ್ರಿಗೂ ನೋಟಿಸ್ ಕೊಡ್ತಾರೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನು 3 ಸೆಂಟರ್ ನಾವು ಇಟ್ಕೊಳಲ್ಲ, SPM ರೋಡ್ದು ಮತ್ತು ಬೊಮ್ಮನಕಟ್ಟೆದು. ಇಲ್ಲೇನು ರಾಷ್ಟ್ರಭಕ್ತ ಬಳಗ ಮತ್ತು ಶನಿದೇವರ ದೇವಸ್ಥಾನದ ಟ್ರಸ್ಟ್ ನಾವು ಮಾಡ್ತಾ ಇದ್ವಿ ಶುಭಮಂಗಳದಲ್ಲಿ, ಅದು ಮುಂದುವರಿಯುತ್ತೆ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ, ಗೊಂದಲ ಇದ್ದರೂ ಅಲ್ಲಿ ಬಂದರೆ ಅದನ್ನು ನಾವು ಸಾಲ್ವ್ ಮಾಡ್ತೇವೆ. ಯಾಕೆಂದರೆ ಇದು ಬಹಳ ಮಹತ್ವ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು. ಇನ್ನು ಕರಡು ಪ್ರತಿ, ವೋಟರ್ ಲಿಸ್ಟ್ ಕರಡು ಪ್ರತಿ ಹೆಚ್ಚು ಕಡಿಮೆ 17ನೇ ತಾರೀಕು ಅವ್ರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂತೇಶ್ ಹೇಳಿದ ಪ್ರಕಾರ ನಾವಾಗಲೇ ಪ್ರತಿ ಬೂತು ಕೂಡ 4 ಜನ ಕಾರ್ಯಕರ್ತರು ಜೋಡಿಸಿದ್ದೀವಿ, 2 ಹೆಣ್ಮಕ್ಳು 2 ಗಂಡು ಮಕ್ಕಳನ್ನ. ಅವರಾಗಲೇ BLOಗಳ ಜೊತೆಗೂ ಕೂಡ ಸಾಕಷ್ಟು ಓಡಾಟ ಮಾಡಿದ್ದಾರೆ. ಗೊಂದಲ ಇರೋಂಥ ಸಂದರ್ಭದಲ್ಲಿ ಬಂದು ಆ ಫಾರಮ್ಗಳನ್ನು ರಿಪೇರಿಗಳನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಕರಡು ಪ್ರತಿ ವೋಟರ್ ಲಿಸ್ಟ್ ಬಿಡುಗಡೆ ಆದ ತಕ್ಷಣ ಇನ್ನೂ ಸಮಸ್ಯೆಗಳು ಇದ್ದೇ ಇರುತ್ತೆ, ಅದನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಯಾವ ಮತದಾರ ಅವನ ಹಕ್ಕಿದೆ, ಹಕ್ಕಿರಂಥ ಮತದಾರರಿಗೆ ಪೂರ್ಣ ಸಹಕಾರ ಕೊಟ್ಟು ವೋಟರ್ ಲಿಸ್ಟ್ ಸೇರಿಸೋದಕ್ಕೆ ಕೂಡ ನಾವು ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇವೆ ಅಂತ ವಿಶ್ವಾಸ ನಮಗಿದೆ. ಅಲ್ಲಲ್ಲ, ಅದಕ್ಕೆ ಡಬಲ್ಲು ತ್ರಿಬಲ್ ಆಗಿದ್ದೆಲ್ಲವೂ ಸೇರಿದ ಅದರಲ್ಲಿ. ಹಾಗಾಗಿ ಸುಮಾರು 48,000 ತನಕ ಬಿಟ್ಟಿದ್ದಾರೆ ಅಂತ ಹೇಳ್ತಿರೋದ್ರಲ್ಲಿ ನನಗನ್ಸುತ್ತೆ ಸಾಕಷ್ಟು ಸತ್ಯ ಇದೆ. ಡಬಲ್ ತ್ರಿಬಲ್ ಮಾಡೋದಂಥವು ಸಾಕಷ್ಟು ಹೋಗಿರೋದ್ರಿಂದ ಅದನ್ನು ಮತ್ತೆ ಕ್ಲೈಮ್ ಮಾಡೋಕ್ಕೆ ಅವ್ರು ಬರಲಿಕ್ಕಿಲ್ಲ. ಸತ್ತೋಗಿರೋರು ಕ್ಲೈಮ್ ಮಾಡೋಕ್ಕೆ ಮತ್ತೆ ಅವ್ರು ಬರಲ್ಲ. ಹೌದು, ಅಲ್ಲ, ನಾನು ಹೇಳ್ತಿರೋ ಅದನ್ನೇ. ಈಗೇನು ಜಿಲ್ಲಾಧಿಕಾರಿಗಳ ಹತ್ರ ರಿಪೋರ್ಟ್ ಹೋಗಿದೆ ಅದು ಹೆಚ್ಚು ಕಡಿಮೆ ಸರಿ ಇದೆ. ಅದನ್ನು ಕರಡು ಪ್ರತಿ ಬಂದಾಗಲೇ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು 18 ವರ್ಷ ದಾಟಿರೋ ಹೊಸ ಸೇರಿಸೋದಕ್ಕೂ ಫಾರಮ್ ನಂಬರ್ 6 ಮುಖಾಂತರ 17ರ ನಂತರ ಆ ಫಾರಮ್ಗಳು ಬಳಸ್ಕೊಂಡು ಅದನ್ನು ಎನ್ರೋಲ್ ಮಾಡೋದಕ್ಕೆ ಅವಕಾಶ ಇದೆ. ಒಟ್ಟಾರೆ ಶಿವಮೊಗ್ಗ ನಗರದಲ್ಲಿ ಎಲ್ಲ ಹಕ್ಕು ಯಾರಿಗಿದೆ ಅವರಷ್ಟು ಜನ ಹಕ್ಕು, ಮತದಾನದ ಹಕ್ಕು ಬರೋ ದಿಕ್ಕಿನಲ್ಲಿ ನಾವು ರಾಷ್ಟ್ರಭಕ್ತ ಬಳಗ ಪೂರ್ಣ ಪ್ರಯತ್ನವನ್ನು ಮಾಡ್ತೇವೆ.